ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿ ಕೇವಲ ಒಂದು ಪಕ್ಷದ ವೋಟ್ ಬ್ಯಾಂಕಿಂಗ್ಗಾಗಿ ಸಂವಿಧಾನಕ್ಕೂ ಆಶಯ ಮತ್ತು ದೇಶದ ಜಾತ್ಯತೀತ ಹಂದರವನ್ನು ನಾಶ ಮಾಡಿ ಪ್ರಜೆಗಳನ್ನು ಧರ್ಮ ನಂಬಿಕೆಗಳ ನೆಲೆಯಲ್ಲಿ ವಿಭಜಿಸುವ ಪೌರತ್ವ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸುವ ಪ್ರತಿಭಟನೆ ಕಾರ್ಕಳ ಜಾಮಿಯಾ ಮಸೀದಿಯ ಆವರಣದಲ್ಲಿ ನಡೆಯಿತು। ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕಾರ್ಕಳ ಮುಸ್ಲಿಂ ಜಮಾತ್ ಅಧ್ಯಕ್ಷರಾದ ಅಶ್ಫಾಕ್ ಅಹಮದ್ ಅವರು ಮುಂಬರುವ ದಿನಗಳಲ್ಲಿ ಜಾರಿಗೆ ತರಲು ಉದ್ದೇಶಿಸಿರುವ ಈ ಕರಾಳ ಕಾನೂನು ರಾಷ್ಟ್ರೀಯ ಪೌರತ್ವ ನೋಂದಣಿ ಎನ್ಆರ್ಸಿ ಮಸೂದೆಗೆ ವೇದಿಕೆ ಸಜ್ಜುಗೊಳಿಸಲು ಈ ಕಾನೂನು ಜಾರಿಗೊಳಿಸಲಾಗಿದೆ। ರಾಷ್ಟ್ರೀಯ ಪೌರತ್ವ ನೋಂದಣಿ ಕಾನೂನಿನಂತೆ ದಾಖಲೆಗಳನ್ನು ಹೊಂದಿಸಲು ವಿಫಲರಾದ ಮುಸ್ಲಿಂ ಅಲ್ಲದ ಇಲ್ಲಿನ ಇತರ ನಾಗರಿಕರನ್ನ ಈ ಪೌರತ್ವ ತಿದ್ದುಪಡಿ ಕಾಯ್ದೆಯಂತೆ ಪೌರತ್ವ ನೀಡಿ ಸಮಾಧಾನಪಡಿಸುವ ಉದ್ದೇಶ ಹೊಂದಿದೆ। ಆದರೆ ಮುಸ್ಲಿಮರಿಗೆ ಈ ಅವಕಾಶ ಇರುವುದಿಲ್ಲ। ದಾಖಲೆಗಳನ್ನು ಹೊಂದಿಸಿ ನಾಗರಿಕತೆ ನೋಂದಣಿ ಮಾಡಲು ವಿಫಲರಾದ ಮುಸ್ಲಿಮರನ್ನ ಬಂಧನ ಶಿಬಿರಗಳಲ್ಲಿ ಇಟ್ಟು ಸತಾಯಿಸುವ ಕಾರಣ ಈ ಉದ್ದೇಶವನ್ನ ಜನ ವಿರೋಧಿ ಸರ್ಕಾರ ಹೊಂದಿದೆ। ಜಾತಿ ಧರ್ಮಗಳ ಆಧಾರದ ಮೇಲೆ ಕಾನೂನನ್ನು ರಚಿಸಿ ಭವಿಷ್ಯದಲ್ಲಿ ಮುಸ್ಲಿಮರಿಗೆ ಹಕ್ಕುಗಳನ್ನು ದೊರೆಯದ ಹಾಗೆ ಮಾಡುವ ಷಡ್ಯಂತ್ರದ ಮೊದಲ ಹೆಜ್ಜೆಯಾಗಿದೆ। ನಾವು ಈ ಕಾನೂನನ್ನ ಎಂದಿಗೂ ಜಾರಿಯಾಗಲು ಬಿಡುವುದಿಲ್ಲ ಎಂದರು। ಇದು ಭಾರತದಲ್ಲಿ ವಾಸಿಸುತ್ತಿರುವವರಿಗೆ ಸಂಬಂಧಿಸಿದ ಮಸೂದೆ ಅಲ್ಲ ಎಂದು ಸರ್ಕಾರದ ಹೊಣೆಗಾರರು ಹೇಳುತ್ತಿರುವುದು ಸುಳ್ಳು। ಮೂರನೇ ಪ್ರಶ್ನೆ, ಮುಂಬರುವ ದಿನಗಳಲ್ಲಿ ಜಾರಿಗೆ ತರಲು ಉದ್ದೇಶಿಸಿರುವ ಕರಾಳ ಕಾನೂನು ರಾಷ್ಟ್ರೀಯ ಪೌರತ್ವ ನೋಂದಣಿ ಎನ್ಆರ್ಸಿ ಮಸೂದೆಗೆ ವೇದಿಕೆ ಸಜ್ಜುಗೊಳಿಸಲು ಈ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ। ರಾಷ್ಟ್ರೀಯ ಪೌರತ್ವ ನೋಂದಣಿ ಎನ್ಆರ್ಸಿ ಕಾನೂನಿನಂತೆ ದಾಖಲೆಗಳನ್ನು ಹೊಂದುವ ಉದ್ದೇಶ ಹೊಂದಿದೆ। ಆದರೆ ಮುಸ್ಲಿಮರಿಗೆ ಈ ಅವಕಾಶ ಇರುವುದಿಲ್ಲ। ದಾಖಲೆಗಳನ್ನು ಹೊಂದಿದ ನಾಗರಿಕರಿಗೆ ನೋಂದಣಿ ಮಾಡಲು ವಿಫಲರಾದ ಮುಸ್ಲಿಮರನ್ನು ಬಂಧನ ಶಿಬಿರಗಳಲ್ಲಿಟ್ಟು ಸತಾಯಿಸುವ ಕರಾಳ ಉದ್ದೇಶವನ್ನು ಈ ವಿರೋಧಿ ಮಸೂದೆ ಸರ್ಕಾರ ಹೊಂದಿದೆ। ಇದು ಮುಸ್ಲಿಮರಿಗಷ್ಟೇ ಅಲ್ಲ, ವಿವಿಧ ಸಂಸ್ಕೃತಿಗಳ ಸಮಾಹಾರವಾದ ಬಹುತ್ವದ ಭಾರತೀಯತೆಯನ್ನು ನಾಶ ಮಾಡಿ ಆರ್ಎಸ್ಎಸ್ನ ಸಂಕೀರ್ಣ ಏಕಮುಖ ಹಿಂದುತ್ವ ಸಿದ್ಧಾಂತವನ್ನು ಓರ್ವ ಹುನ್ನಾರವನ್ನು ಹೊಂದಿದೆ। ಜಾತಿ ಧರ್ಮಗಳ ಆಧಾರದ ಮೇಲೆ ಕಾನೂನನ್ನು ರಚಿಸಿ ಭವಿಷ್ಯದಲ್ಲಿ ಮುಸ್ಲಿಮರಿಗೆ ನಾಗರಿಕ ಹಕ್ಕುಗಳನ್ನು ದೊರೆಯದ ಹಾಗೆ ಮಾಡುವ ಷಡ್ಯಂತ್ರದ ಮೊದಲ ಹೆಜ್ಜೆಯಾಗಿದೆ। ಈ ಸಂದರ್ಭ ಪ್ರತಿಭಟನೆಯಲ್ಲಿ ಮುಸ್ಲಿಂ ಒಕ್ಕೂಟದ ಕಾರ್ಕಳ ತಾಲೂಕು ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಕಾರ್ಕಳ ಜಾಮಿಯಾ ಮಸೀದಿಯ ಧರ್ಮಗುರುಗಳಾದ ಹಾಜಿ ಜಹೀರ್ ಕಾಸ್ಮಿ, ಮಸೀದಿಯ ಧರ್ಮಗುರುಗಳು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು। ಕೇಂದ್ರ ಸರ್ಕಾರ ಜಾರಿಗೆ ತಂದ ಸಂವಿಧಾನ ಬಾಹಿರ ಪೌರತ್ವ ತಿದ್ದುಪಡಿ ಮಸೂದೆಗೆ ಕೇಂದ್ರ ಸರ್ಕಾರಕ್ಕೆ एनआरसी के मुर्दाबाद मुर्दाबाद।